ಇರೋ ಎಲ್ಲ ಮೆಟೀರಿಯಲ್ಗಳು ಕೂಡ ಅಕ್ಷರಗಳನ್ನು ಮಕ್ಕಳಿಗೆ ನಾವು ಕಲಿಸ್ಬೋದು. ಇದರಲ್ಲಿ ಎಲ್ಲದರಲ್ಲೂ ಕೂಡ ಈಗ ನಾವಿಲ್ಲಿ ಒಂದು ಬಳಸಿರುವಂತಹ ಒಂದು ಪಾಂಪ್ಲೆಟ್ಸ್, ಈಗ ಅಡ್ವರ್ಟೈಸ್ಮೆಂಟ್ ಪೇಪರ್ಸ್, ಇದು ಎಲ್ಲದರಲ್ಲೂ ಕೂಡ ಅಕ್ಷರಗಳು, ಪದಗಳು, ವಾಕ್ಯಗಳು ಮತ್ತೆ ಅದರಲ್ಲಿ ಬರುವಂತಹ ಒತ್ತಕ್ಷರಗಳನ್ನು ಕಲಿಸ್ಬೋದು. ಕನ್ನಡ ಅಂಡ್ ಇಂಗ್ಲಿಷ್ ಅದರಲ್ಲಿ ಕೂಡ ಸಜಾತಿ ಒತ್ತಕ್ಷರಗಳು ಮತ್ತು ನಿಜಾತಿ ಒತ್ತಕ್ಷರಗಳನ್ನು ಕಲಿಸ್ಬೋದು. ಅದ್ರ ಜೊತೆಗೆ ನಾಮಪದಗಳನ್ನು ಕಲಿಸ್ಬೋದು. ಇದರಲ್ಲಿ ಬಂದಂತಹ ನೋಡಿ ನಾಮಪದಗಳು ಪತಂಜಲಿ, ಯೋಗ ಈ ಥರ ನಾಮಪದಗಳನ್ನು ಕಲಿಸ್ಬಹುದು. ನೆಕ್ಸ್ಟ್ ಮಾಹಿತಿ ಸಂಗ್ರಹಣೆ, ನಾವು ಇವುಗಳನ್ನು ಬಳಸಿಕೊಂಡು ಸೌಂದರ್ಯವರ್ಧಕಗಳ ಬಗ್ಗೆ ಮತ್ತೆ ಇಲ್ಲಿ ಒಂದು ಏನು ಮಿಡಲ್ ಸ್ಟುಡಿಯೋ ಅಂತ ಇದೆ, ಅದರ ಮೇಕಪ್ ಬಗ್ಗೆ ಮತ್ತೆ ಕಟಿಂಗ್ ಬಗ್ಗೆ ಕೂಡ ಮಾಹಿತಿಯನ್ನು ತಗೋಬಹುದು. ನಂತರ ಯೋಗ ದಿನಾಚರಣೆ ಪತಂಜಲಿ ಒಂದು ಯೋಗ ಶಿಬಿರವನ್ನು ಮಾಡ್ತಾ ಇದ್ದಾರೆ, ಇದರ ಮಾಹಿತಿಯನ್ನು ತಗೋಬಹುದು. ಇದ್ರ ಮೂಲಕ ನಾವು ಪ್ಲಾಸ್ಟಿಕ್ ಅನ್ನು ಬಳಸಬಾರ್ದು ಅನ್ನೋ ಮಾಹಿತಿಯನ್ನು ತಗೋಬಹುದು. ಈ ಫುಡ್ಗಳು ಜಂಕ್ ಫುಡ್ ಇವನ್ನ ಬಳಸಬಾರ್ದು ಅನ್ನೋ ಮಾಹಿತಿಯನ್ನು ತಗೋಬಹುದು. ಈ ಜಂಕ್ ಫುಡ್ ಅದು ಲೋಟ ಅದೆಲ್ಲ ಯಾವ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತದೆ? EVSಗೆ ಸಂಬಂಧಪಟ್ಟ ಆಮೇಲೆ ಯೋಗದ ಮಾಹಿತಿ, ದಿನಾಚರಣೆಗಳ ಬಗ್ಗೆ ತಿಳ್ಕೊಬಹುದು. ನಾವು ಯಾವತ್ತು ನಾವು ಯೋಗ ದಿನಾಚರಣೆ ಜೂನ್ 21ನೇ ತಾರೀಕು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ, ಅದರ ಮಾಹಿತಿಯನ್ನು ತಗೋಬಹುದು. ಮತ್ತು ಆರೋಗ್ಯ ಮತ್ತು ಸ್ವಾಸ್ಥ್ಯದ ಬಗ್ಗೆ ಮಾಹಿತಿಯನ್ನು ತಗೋಬಹುದು. ವೃತ್ತಿಗಳ ಬಗ್ಗೆ, ಈ ಕ್ಷೌರಿಕರು ಮತ್ತೆ ಬ್ಯೂಟಿಷಿಯನ್ ಈ ವೃತ್ತಿಗಳ ಬಗ್ಗೆ ನಾವು ಮಾಹಿತಿಯನ್ನು ತಗೋಬಹುದು. ನಂತರ ವಚನಗಳು, ಏಕವಚನ, ಬಹುವಚನ. ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ಟಿಕ್ಕರ್, ಒಂದು ಬಿಂದಿ ಅಥವಾ ಬಿಂದಿಗಳು, ಆ ರೀತಿ. ಮತ್ತೆ ಇಲ್ಲಿ ಸ್ಟಿಕ್, ಕಡ್ಡಿಗಳು, ಕಡ್ಡಿ ಮತ್ತು ಕಡ್ಡಿಗಳು, ಈ ಥರ ಏಕವಚನ ಬಹುವಚನವನ್ನು ಕಲಿಸಬಹುದು. ನಂತರ ಲಿಂಗಗಳು, ಇಲ್ಲಿ ಕೂಡ ನೋಡಿ ಇಲ್ಲಿ ಮೇನ್ ಕಟಿಂಗ್ ಶಾಪ್ ಇದೆ. ನಂತರ ಅದೇ ರೀತಿ ಬ್ಯೂಟಿ ಪಾರ್ಲರ್, ಫಿಮೇಲ್ಗೆ ಸಂಬಂಧಪಟ್ಟಂತಹದ್ದು ಇರುತ್ತೆ. ಈ ಯೋಗಗಳಲ್ಲಿ ಇವರು ಕೂಡ ಭಾಗವಹಿಸಬಹುದು. ಅದರಲ್ಲಿ ಲಿಂಗಗಳು, ಸ್ತ್ರೀಲಿಂಗ, ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಮಾಹಿತಿಯನ್ನು ನಾವು ನೀಡಬಹುದು. ಇದಿಷ್ಟು ಕನ್ನಡಕ್ಕೆ ಸಂಬಂಧ